ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೆ. ಬನ್ನಿ ಇವತ್ತಿನ ಬ್ಲಾಗ್ ಏನಂದರೆ, ಈಗ ನೋಡ್ರಿ ನಮ್ಮ ದೊಡ್ಡಪ್ಪನ ಮಗಳು ರಾತ್ರಿನ ಒಗ್ಗೆ ಏನು ಮಾಡೀವಿ. ಆಕೆಗೆ ಒಟ್ಟು ಒಗ್ಗೆನೇ ಮಾಡ್ಬೇಕಂತಂದ್ರು ಮಾಡಿದೆವು. ಈಗ ನೋಡ್ರಿ ಎಲ್ಲ ಮುಂದೆ ಪರಡಿ ಅಂಥೇಳಿ ಹೊಲ್ಗೆರೆಗೆ ಅಂತೇಳಿ ಮಾಡ್ತಾರೆ ಹಳ್ಳಿಯಲ್ಲಿ. ಅವರು ಡೋಣಿ ಪೂಜೆ ಮಾಡ್ಲಕತ್ತಾರೆ ಇಲ್ಲಿ. ಅವ್ರು ನೋಡ್ರಿ ನಮ್ಮ ಮನೆ ಮಾದ್ಗ ಆಗ್ಬೇಕು. ಅವರು ಇಲ್ಲಿ ಬಾವಿಗೆ ಬಂದು ಗಂಗೆ ಸ್ನಾನ ಮಾಡಿಸ್ಕೊಂಡು ಹೊಲಕ್ಕೆ ಬಂದಾರ. ಅಭಿಷೇಕ ಮಾಡಿಕೊಂಡು ಅಲ್ಲಿ ಸ್ಥಾಪನೆ ಮಾಡಿಸ್ತಾರೆ ಅವ್ರ ಓಣ್ಯಾಗ. ಹಾಗಾಗಿ ಇಲ್ಲಿ ಬಂದು ಇವನ ನೋಡ್ರಿ ನಮ್ಮ ಮನೆ ಮಾದ್ಗನ ಮಗ. ಅವರು ಡೋಣಿ ತಂದಾರ. ಎಲ್ಲರೂ ಮಾತಂಗಿಯರು ಬಂದು ಡೋಣಿ ನೋಡ್ರಿ ಇಲ್ಲಿ ಅದಾವಲ್ರಿ, ಇವೇ ನೋಡಿ ಡೋಣಿ. ಇಲ್ಲಿ ಬಾವಿಗೆ ಬಂದು ಬಾಯಾಗ ನೀರು ತಗೊಂಡು ಪೂಜೆ ಮಾಡಿ ಅಭಿಷೇಕ ಮಾಡಿದ್ರೆ ಫಸ್ಟ್. ಅಭಿಷೇಕ ಮಾಡಿ ಏನಪ್ಪ ಅಂದರೆ ಏನೇ ಹೊಸದು ತಂದ್ರೂ ಅಭಿಷೇಕ ಮಾಡಿ ಮನ್ಯಾಗ ಒಯ್ದು ಸ್ಥಾಪನೆ ಮಾಡಿಸ್ತಾರೆ. ಹಾಗಾಗಿ ಅವರು ಡೋಣಿ ತೊಗೊಂಡು ಬಂದಿದ್ರು. ಮುಂದೆ ಮಕ್ಕಳು ಲಗ್ನ ಮಾಡಾಕತ್ತಿದ್ರಂತ. ಹೊಸ ಡೋಣಿ ತಂದು ಹಾಕ್ಬೇಕಂತ ಹೇಳಿ ಅದಕ್ಕೆ ತೊಗೊಂಡು ಬಂದಿದ್ರಂತ. ಅವರು ತಂದು ಬಾವಿಗೆ ತೊಗೊಂಡು ಬಂದು ಅಭಿಷೇಕ ಮಾಡಿಸ್ಕೊಂಡು ಒಯ್ಯೋದಸಿಂದ ಅವರೆಲ್ಲ ತೊಳೆದು ಅದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡಿ ನೋಡ್ರಿ ಇಲ್ಲಿ ಅಭಿಷೇಕದ ನೀರು ಅದೆಲ್ಲ ಸ್ವಚ್ಛ ತೊಳೆದು ಯಾರ್ಯಾರು ನೃತ್ಯ ಏನೇನು ಇರ್ತೈತಿ, ಯಾರು ಏನು ಮಾಡ್ಬೇಕು ಅನ್ನೋದು ಎಲ್ಲ ಥರ ನೋಡ್ರಿ ಒಂದೊಂದು ಪದ್ಧತಿ. ಈಗ ಡೋಣಿ ಪೂಜೆ ಮಾಡೋದು ಆ ತಾಯಿಗೆ ಎಲ್ಲ ಗೊತ್ತಿರ್ತದೆ. ಹಾಗಾಗಿ ಅವರು ಬೇರೆ ಊರಿನವ್ರು ಬಂದು ಅದು ಪೂಜೆ ಮಾಡಿ ಇಲ್ಲಿ ನೋಡ್ರಿ ಹಳ್ಳಿಯಲ್ಲಿ ಏನೇ ಪದ್ಧತಿ ಅಲ್ಲಿ ನೋಡ್ರಿ ನಾವು ಕ್ಯಾಮ್ರಾ ಹಿಡಿದ್ರೆ ಅಷ್ಟೇ ತಲೆ ಮೇಲೆ ಸೆರಗು ಹಂಗೆ ಹಾಕ್ಕೋತಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಅವ್ರ ಮಾತಂಗಿಯರು ಹಾಡು ಹಾಡ್ಲಾಕತ್ತಿದ್ರು ನೋಡ್ರಿ. ಈಗ ಡೋಣಿ ಪೂಜೆ ಮಾಡಿದ್ರು, ಎಲ್ಲ ಅಭಿಷೇಕ ಮಾಡಿದ್ರು. ಆ ತಾಯಿನೂ ಎಲ್ಲ ಅದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚಿ ಹಾಲು ತುಪ್ಪ ಎರೆದು ಭಂಡಾರ ಕುಂಕುಮ ದೇವ್ರಿಗೆ ಏನೇನು ಬೇಕು ಅನ್ನೋದೆಲ್ಲ ಧರಿಸಿ ಇಲ್ಲಿ ಈ ತಾಯಿದಾರ ನೋಡ್ರಿ. ಬಿಸಿಲಲ್ಲಿಲ್ಲ, ನಾಳಲ್ಲಿಲ್ಲ, ದೇವ್ರು ಆ ಥರ ಅವರಿಗೆ ಶಕ್ತಿನೇ ಕೊಟ್ಟಿರ್ತಾನೆ ನೋಡಿ. ಅಷ್ಟೇ ಹಾಡು ಹಾಡಿದ್ರೆ ಆ ಪೂಜೆ ಆಗುತ್ತಾನ, ಅಭಿಷೇಕ ಆಗುತ್ತಾನ. ನಾವು ಸುಟಿಗೆ ಅಂತೇಳಿ ಊರಿಗೆ ಹೋಗಿದ್ದೆವು. ಹಾಗಾಗಿ ಇಲ್ಲಿ ನೋಡ್ರಿ ಜನ ಬಿಸಿಲಿಗೆ ಅಂಜಿ ಹಂಗೆ ಗಿಡದ ನೆರಳಿಗೆ ಕುಂತರು. ಹಾಗಾಗಿ ಅವ್ರು ನಾವು ಹಿಡಿಬೇಕಲ್ಲ ಇನ್ನೂ ದೇವ್ರದ್ದು ಏನಿರ್ತದೆ ಅಂತೇಳಿ ನೋಡ್ಬೇಕಂತೇಳಿ ಮಾಡಿದೆವು. ಅಟೊತ್ತಿಗೆ ಒಬ್ಬರ ಮೈಯಾಗ ದೇವ್ರು ಬಂದು ಎಲ್ಲ ಮೈ ಬಂದು, ನೀವು ಮಾತಂಗಿಯರನ್ನ ಗೆಜ್ಜೆ ಕಟ್ಕೊಂಡು ಪರಡಿ ತೊಗೊಂಡು ಬರಬೇಕಾಗಿತ್ತು ಡೋಣಿ ಸಂಗಟ. ನೀವು ಕುಲ್ಲ ಬಂದಿರಿ, ನನಗೆ ಮನಸ್ಸಾಗಿಲ್ಲ ಅಂಥೇಳಿ ಅವರು ಮೈಯಾಗ ಬಂದು ಚೀರಾಡಕತ್ತಿದ್ದಳ್ರಿ. ದೇವ್ರ ಮಹಿಮೆ ಯಾರು ಬಲ್ಲರಿ ನೋಡ್ರಿ. ಅವ್ರ ಮೈಯಾಗ ಬಂದು ಏಕಟ ಚೀರಿ ಹೇಳಲ್ಕತ್ತಿದ್ರು ರೀ. ದೇವರೇ ಸಾಟಿ. ಅವ್ರಿಗೆ ಎಷ್ಟು ನಿಂಬಿಕೆ ಹೊಡೆದು ಭಂಡಾರ ಹಚ್ಚಿ ಬಿಟ್ರು ಅವ್ರ ಮೈಯಿಂದ ದೇವ್ರು ಹೋಗ್ತಾ ಇರಲಿಲ್ಲ, ಅವ್ರಿಗೆ ಶಾಂತಿ ಆಗ್ತಾ ಇರಲಿಲ್ಲ. ಹಾಗಾಗಿ ನೋಡ್ರಿ ಅವರೆಲ್ಲ ಕಂಚ ಕಳಸ ತಗೊಂಡು ಬಾರಿಸ್ಕೊತೆಲ್ಲ ಬಂದಿದ್ದರು. ಆದ್ರೆ ದೇವ್ರಿಗೆ ನಾವು ಏನು ಮಾಡಿದ್ರು ತೃಪ್ತಿ ಆಗ್ತದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ತಿಳಿದಟ್ಟು ಮಾಡ್ಬೇಕಾಗತ್ತೆ. ದೇವ್ರ ಹಿಂಗೆ ಒಡೆದು ಹೇಳಿಂದೆ ಗೊತ್ತಾ ನೋಡ್ರಿ. ಭಂಡಾರ ಕುಂಕುಮ ಎಲ್ಲ ಹಚ್ಚಿ ಯಾವ ಥರ ನೋಡ್ರಿ ಆ ತಾಯಿ ದೇವ್ರ ಹರಿದು ಬರಂಗೆ ಮಾಡಿದಾರೆ ಪೂಜೆ ನೋಡ್ರಿ. ಕುಂಕುಮ ನೀರೆಲ್ಲ ಎಷ್ಟು ತೊಳೆದು ಅವ್ರಿಗೆ ಗೊತ್ತದೆ ಎಲ್ಲ ಏನೇನು ಬೇಕು ಏನೇನು ಮಾಡಬೇಕು ಅನ್ನೋದು ನೋಡ್ರಿ. ಯಾವ ಥರ ಪೂಜೆ ಮಾಡಿ ಇದು ಮಾಡಿದ್ರಿ ಕಟ್ಟಿದ್ರು ಅವರು. ಉಡೇಕಿ ಸಾಮಾನಿ ಒಳಗಡೆ ಇಟ್ಟು ಕಟ್ಟಿದ್ರಿ ಅಲ್ಲಿ ಹೊಸ ಅರ್ವ್ಯಾಗ. ಇಲ್ಲಿ ಹೊಸ ಮಡಿಕೆನೂ ತಂದಿದ್ರು ನೋಡ್ರಿ. ಯಾವುದಕ್ಕೆ ಏನೇನು ಬೇಕಾಗ್ತವೆ ಅನ್ನೋದು ಗೊತ್ತೇ ಇರೋದಿಲ್ಲ ರೀ ಕೆಲವೊಬ್ಬರಿಗೆ ಒಮ್ಮೊಮ್ಮೆ ನೋಡ್ರಿ. ಇಲ್ಲಿ ಹೊಸ ಮಡಿಕೆನೂ ತಂದಿದ್ರು ಉಡಿ ತುಂಬಲಕ್ಕ ನೋಡ್ರಿ. ಆ ತಾಯಿ ಮೈಯಿಂದ ಶಾಂತ ಅದ ದೇವ್ರ. ನಾವು ಆಲ್ರೆಡಿ ಮತ್ತೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಊರಿಗೆ ಬಂದೇವ್ರಿ. ಬಂದು ಮಗಳು ಎಕ್ಸಾಮ್ ಇದ್ದು ಹಿಂಗಾಗಿ ಎಕ್ಸಾಮ್ ಟೈಮ್ಗೆ ಬಂದೆವು ನಾವು. ಬರೋದ್ರೆ ಹೊಂಟಿದ್ದೇವ್ರಿ. ಬಸ್ ಕಾಯ್ಲಿಕತ್ತಿದ್ದೆವು, ಬಸ್ಸೇ ಬರಲಾಗಿತ್ತು. ನನ್ನ ಮಗಳು ಆಟೋಕ್ಕೆ ಹೋಗೋಣ ಬಾ ಮಮ್ಮಿ ಅನ್ನಕತ್ತಿದ್ದಳ್ರಿ. ನಾನು ಹಾಗಾಗಿ ಡೈರೆಕ್ಟ್ ಬಸ್ ಹೋಗ್ತದವ ಬಸ್ಸಿಗೆ ಹೋಗೋಮ ಅಂತಂದೆ ನಾನು. ಆಕೆ ಇಲ್ಲವ ಬಸ್ ಒಟ್ಟು ಕಾಯ್ಲಿಕ್ಕೆ ಇಷ್ಟ ಇರೋದಿಲ್ರಿ ಆಕೆಗೆ. ಆಟೋಕ್ಕೆ ಹೋಗೋಣ ಅನ್ಲಕತ್ತೇಳು. ನಾನೇ ನಿಂದ್ರು ನೋಡಿಕೆ ಬಸ್ಸಿಗೆ ಹೋಗೋಮವ ಅಂತಂದನ್ರಿ. ಆಕೆಗೆ ಬಸ್ಸಿಗೆ ಹೋಗ್ಲಿಕ್ಕೆ ಬೇಸರ ರೀ. ಬಸ್ಸಿನ್ಯಾಗ ಗರ್ದಿ ಇರ್ತೈತಿ,
ರಶ್ ಇರ್ತೈತಿ ಒಲ್ಲಂತೇಳಿ ನೋಡಿರಿ. ಆಲ್ರೆಡಿ ಒಂದು 10-20 ನಿಮಿಷ ನಿಂದ್ರದ್ರಾಗೆ ಬಸ್ ಬಂತು. ಬಸ್ಸಿಗೆ ಬಂದೆವು. ಫುಲ್ ರಶ್ ರೀ. ಆಕಿಗೆ ಹಂಗಾಗಿ ಸೀಟ್ ಇಸ್ಕೊಟ್ಟೆ ನಾನು ಸೀಟಿಗೆ ಕೂತೆ ಆಮೇಲೆ. ಹಂಗಾಗಿ ಎಕ್ಸಾಮ್ಗೆ ಮತ್ತು ಅವ್ರ ಪಪ್ಪ ಎಲ್ಲಿ ಅಂದ್ರೆ ನಮ್ಗೆ ಬಡಾನಿ ಹೇಳಕ್ಕೆ ಬರೋದಲ್ರಿ ಊರ ಹೆಸರು. ಎಲ್ಲಪ್ಪ ಅಂದ್ರೆ ಪ್ರವಾಸ ಮಾಡಕತ್ತೇಳಿ ಅವ್ರು ಹೋಗಿದ್ರು ರೀ. ಥಾಯ್ಲೆಂಡ್ಗೆ ಹೋಗಿದ್ರು ರೀ. ಹಾಗಾಗಿ ನನ್ನ ಪಾಳೆನೇ ಬಂದೈತೆ ರೀ ಇವ್ರಿಗೆ ಕರ್ಕೊಂಬರೋದು. ನೋಡಿರಿ ಜನ ಎಷ್ಟು ಪೇರೆಂಟ್ಸುಗಳು, ಯಾರು ಅಣ್ಣ ತಮ್ಮರು ಬಂದಿದ್ದರು, ಅಕ್ಕ ತಂಗಿಯರು ಬಂದಿದ್ದರು, ತಾಯಿದೇರು ಬಂದಿದ್ದರು, ದೊಡ್ಡವ ಚಿಕ್ಕಮ್ಮರು ಬಂದಿದ್ದರು. ನಾನು ನನ್ನ ಮಗಳನ್ನ ಅವ್ರ ಪಪ್ಪ ಥಾಯ್ಲೆಂಡ್ಗೆ ಹೋಗ್ಯಾನ ಅಂತೇಳಿ ನಾನು ಸಣ್ಣ ಮಕ್ಕಳಿಗೆ 2 ಮನ್ಯಾಗ ಬಿಟ್ಟು ಇಲ್ಲಿ ಈಕಿನ್ನ ಬಿಡಾಕ ಬಂದಿದ್ದೇನೆ ರೀ. ಮಗಳು ಎಕ್ಸಾಮ್ ಅದಾವು ಬಿಡಾಕೆ ಬರೋದಿಲ್ಲ ಇರಲಿ ಅಂತೇಳಿ ಅಲ್ಲೇ ಆಕಿನ್ನ ಎಕ್ಸಾಮ್ ಟೈಮ್ದಾಗ ಒಳಗೆ ಬಿಟ್ಟು ಇಲ್ಲಿ ನೋಡ್ರಿ ಎಲ್ಲರೂ ರೋಡಿಗೆ ಕೂತೇವ್ರಿ. ಎಲ್ಲಿ ಕೂಡ್ಲಿಕ್ಕೆ ಜಾಗ ಇದ್ದಿದ್ದಿಲ್ಲ. ಫುಲ್ಲ ನಮ್ಮ ಮನೆಯವರಿದ್ರು ಅವರೆಲ್ಲ ಕರ್ಕೊಂಡೆ ತಿರ್ಗಾಡ್ತಿದ್ರು. ಅವ್ರು ಇರ್ಲಾರ್ದಸಿಂದ ನಾನೇ ಕರ್ಕೊಂಡು ಬಂದು ಇಲ್ಲಿ ನೋಡ್ರಿ ನಮ್ಮ ಓಣ್ಯಾನ ಪರಿಚಯದವ್ರು ಇದ್ರು. ಫಸ್ಟ್ ನಾವು ಬಾಡಿಗೆ ಇದ್ದೇವೆ ಅವ್ರ ಮನೆ ಬಳಿ. ಹಾಗಾಗಿ ಅವರು ನಾವು ಕೂಡ ಜೋಡಾಗಿ ಕೂತೇವು. ಅವರು ಎಕ್ಸಾಮ್ ಬರೀತಾನ ಅಂತೇಳಿ ಕೂತೇವು ನಾವು. ಇಲ್ಲಿ ನೋಡ್ರಿ ರೋಡಿಗೆ ಕೂತಿದ್ದೆವು. ಫುಲ್ಲ ಸೆಕೆ ಅಂದ್ರೆ ಸೆಕೆ. ಎಲ್ಲನ ಸುಮ್ಮ ನಳ್ಳಿತ್ತು ಅಂತೇಳಿ ಮನುಷ್ಯ ಸ್ವಲ್ಪ ತಂಪು ಇರ್ತೈತೆ ರೀ. ಹಾಗಾಗಿ ನೋಡ್ರಿ ನಾವು ಮತ್ತು ಆಕೆಗೆ ಅಲ್ಲೇ ಎಕ್ಸಾಮ್ದ ಮುಗಿಯತನ ಅಂತೇಳಿ ಕೂತೇನೆ ರೀ ನಾನು. ಇಲ್ಲಿ ಇಲ್ಲಿ ಜೀವ ಮನ್ಯಾಗೆಲ್ಲ ಇತ್ತು ರೀ. 2 ಮಕ್ಕಳಿಗೆ ಮನ್ಯಾಗ ಬಿಟ್ಟು ಬಂದಿದ್ದೆ ಸಣ್ಣ ಇದ್ದು. ಅವಕ್ಕೆ ನಾಷ್ಟ ಇಟ್ಟು ರೆಡಿ ಮಾಡಿ ಮನ್ಯಾಗ ಯಾರೇ ಇದ್ರೆ ಬೇರೆನೇ ರೀ. ನೋಡ್ರಿ ಅಷ್ಟೊತ್ತಿಗೆ ಈಕೆ ಬಂದಳು. ಬರೋಣ ಈಕೆಗೆ ಇಷ್ಟು ನಾಷ್ಟ ಮಾಡಿಸಿ ಆಕೆಗೆ ಏನೋ ತಿನ್ಲಾಕ ಬೇಕಂದಿದ್ದು ಕೊಡಿಸಿ ಮತ್ತು ನಾನು ಹೋಗ್ತೀನಂತ ಕೇಳತ್ತಿದ್ದೇನೆ ರೀ ಆಕೆಗೆ. ನೋಡ್ರಿ ಎಲ್ಲರೂ ಪೇರೆಂಟ್ಸುಗಳು ಯಾರ್ಯಾರು ಬುತ್ತಿ ತೊಗೊಂಡು ಬಂದಿದ್ರು, ಯಾರ್ಯಾರು ನಾಷ್ಟ ತೊಗೊಂಡು ಬಂದಿದ್ರು. ಕೆಲವೊಬ್ಬರು ತಿನ್ಲಾಕ ಹೋಗಿ ಅಲ್ಲೇ ತಿಂದು ಬಂದರು. ಹಾಗಾಗಿ ನಾನು ನಾಷ್ಟ ಮಾಡ್ಕೊಂಡು ಹೋಗಿದ್ದೇವೆ ರೀ. ಈಕೆನೂ ನೋಡ್ರಿ ಮತ್ತು ಸ್ವಲ್ಪ ರೆಸ್ಟ್ ಬಿಟ್ಟಿದ್ರು. ಬರೋಣ ಆಕೆನೂ ಏನು ತಿನ್ಲಾಕ ತೊಗೊಳ್ಳಿ ಅನ್ಕೋತ ಬಂದಳ್ರಿ. ಇಲ್ಲಿ ಬರೋಣ ಕೋನ್ ಐಸ್ ಕ್ರೀಮ್ ಇಸ್ಕೊಟ್ಟೆವು ಆಕೆಗೆ. ನಾನು ಒಂದು ಏನದು ಚೋಕೋಬಾರ್ ಚಾಕ್ಲೇಟ್ ತಗೊಂಡು ನಂತರ ಮತ್ತು ಆಕಿನ ಕಾಲೇಜಿಗೆ ಬಿಟ್ರೈತೆ ತಳಿ ಒಳಗೆ ಕರ್ಕೊಂಬಂದೇವ್ರಿ. ನಾಷ್ಟ ಮಾಡಿಸಿ ತಿನ್ನಿಸಿ ಇಲ್ಲಿ ಕರ್ಕೊಂಬಂದು ನಿಂತೇವ್ರಿ. ಮತ್ತು ಒಳಗಡೆ ಬಿಡ್ಬೇಕಂತೇಳಿ ನೋಡ್ರಿ ಎಲ್ಲ ನಿಂತಿದ್ರು ಹುಡುಗರು. ಅವ್ರು ಈಕೆಗೆ ಹೇಳಿ ಒಳಗಡೆ ಬಿಟ್ಟು ನಾನು ಮತ್ತು ಹುಡುಗರನ್ನ ಮನ್ಯಾಗ ಇಬ್ಬರಿಗೆ ಬಿಟ್ಟೀನಿ ಅಂತೇಳಿ ನಾವು ಹೊಳ್ಳಿ ಬಂದನ್ರಿ. ಅವ್ರ ಪಪ್ಪ ಬಂದಾನ ಅಂಥೇಳಿ ಅವರು ಕರ್ಕೊಂಬರ್ತಾರೆ. ಆಮೇಲೆ ಮತ್ತು ಹೊಳ್ಳಿ ಮನೆಗೆ ಬಂದ್ರೆ ಅಂತೇಳಿ ಬಂದನ್ರಿ. ಬರೋದ್ರಾಗೆ ನಮ್ಮ ಮನೆಯವರು ಬಂದು ನೋಡು ಥಾಯ್ಲೆಂಡ್ ಲೋಟ್ ನೋಡು ಹೆಂಗದವ ಅಂಥೇಳಿ. ನೋಡ್ರಿ ಇವು ಲೋಟ ಯಾವ್ಯಾವ ಅನ್ನೋದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮುಖಾಂತರ ಗೊತ್ತಾಗುತ್ತೆ ನಮಗೆ. ನೋಡಿ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮ್ಗೆ ಮಾಡೋ ಅಂಥದ್ದು ಇಂಟ್ರೆಸ್ಟ್ ಇರ್ತೈತಿ ಮಾಡ್ಲಿಕ್ಕ. ಮಾಡಿ ಏನನ್ಬೋದು ಕಮೆಂಟ್ ಮಾಡಿ. ನೋಡಿ ಇವು ಚಿಲ್ಲರ ಹೆಂಗದವ್ರಿ ನಾಣ್ಯ ಇವು. ಇದು 5 ರೂಪಾಯಿದು 10 ರೂಪಾಯಿದು ಅದಾವ್ರಿ ಇರಲಿ. ನೋಡ್ರಿ ಥಾಯ್ಲೆಂಡದ ಚಿಲ್ಲರ್ ಹೆಂಗಿರ್ತಾವ. ಇವು 1 ರೂಪಾಯಿ ಕಾಯಿನ್ಸ್ ಅದಾವು ನೋಡ್ರಿ. ಇವು ಥಾಯ್ಲೆಂಡ್ ಕಾಯಿನ್ ರೀ. ನಮ್ಮಲ್ಲಿ ಆದ್ರೆ ಬೇರೆ ಇರ್ತಾವೆ. ಥಾಯ್ಲೆಂಡ್ ಕಾಯಿನ್ ಹೆಂಗದಾವ ನೋಡ್ರಿ. ನೋಡಿರಿ ನಾವು ಫಸ್ಟ್ ಟೈಮ್ ನೋಡತ್ತಿದ್ದೆವು. ಥಾಯ್ಲೆಂಡ್ ಕಡೆ ಈ ಥರ ಲೋಟ್ಗಳು ಯೂಸ್ ಮಾಡ್ತಾರೆ ನೋಡ್ರಿ. ನಮ್ಮ ಮನೆಯವ್ರನ್ನೂ ಚೇಂಜ್ ಅದೇ ಥರ ಮಾಡ್ಕೊಂಡು ಹೋಗಿದ್ರು. ಆಮೇಲೆ ನೆಕ್ಸ್ಟ್ ಬಿಟ್ಟು ಬಂದೇವ್ರಿ. ನೋಡಿರಲ್ಲ ನಮ್ಮ ಮನೆಯವರು ಥಾಯ್ಲೆಂಡಿಗೆ ಹೋಗಿದ್ರು. ಅಲ್ಲಿ ಲೋಟ್ಗಳು ತೊಗೊಂಬಂದಾರ. ಈ ಲೋಟದಲ್ಲಿ ಯಾವ್ಯಾವ ಅಕ್ಷರ ಅದಾವ ಕಮೆಂಟ್ ಮಾಡಿ. ಯಾರ್ಯಾರ ನಸೀಬೇನೇನ ನೋಡೋದಿರ್ತೈತಿ ನೋಡ್ತಾರೆ ನೋಡ್ರಿ. ನಮ್ಮ ಮನೆಯವರು ಹೋಗಿ ಥಾಯ್ಲೆಂಡ್ ನೋಡಿ ಬಂದರು. ನಾವೇನೋ ಬಿಜಾಪುರ ನೋಡಿದ್ದೆ ಅಪ್ಪಪುರ ಅನ್ನೋದದ. ಕಮೆಂಟ್ ಮಾಡಿ ನೋಡಿರಿ. ಇವ್ನ ಲೋಟ್ ಯಾವ್ಯಾವ ಅನ್ನೋದು ಕಮೆಂಟ್ ಮಾಡಿ. ನೋಡಿ ಇವು ನಾಣ್ಯಗಳದಾವು. ಇವು ನಾಣ್ಯ ಅದಾವು. ಇವು ಲೋಟು. ಮತ್ತು ರಿಟರ್ನ್ ಮಾಡ್ಬೇಕು ರೀ. ಇವು ನಮ್ಮ ಕಡೆ ಇವು ಲೋಟ್ ತೊಗೋಬೇಕು.
ಚಾಕ್ಲೇಟ್ ತಂದಾರ, ಥೈಲ್ಯಾಂಡ್ ಚಾಕ್ಲೇಟ್. ಅವ್ರು ತಿಂದುಬಿಟ್ಟಾರ್ರಿ ಇಡ್ತಾನ. ಅಲ್ಲೇ ಬೇಕದ ನೋಡ್ರಿ ಕುತ್ಕೊಂಡು ಮನಗಡ ಬೂಂದಿ ತೊಗೊಂಡು ತಿಂದಂಗೆ ತಿಂದ್ರಿ ಕುತ್ಕೊಂಡು ಎಲ್ಲ ಕೂತಾರ ನೋಡ್ರಿ. ನೋಡ್ರಿ ಇವರೊಬ್ಬರು ತಿಲ್ಲಕತ್ತ. ಥೈಲ್ಯಾಂಡ್ ಏನದು ಫೆರೆರೋ ರೋಚರ್ ಅದ್ರ ಹೆಸ್ರ ಎಲ್ಲಿ ತೆಗಿಯೋದು ಡಬ್ಬಿ ಫೆರೆರೋ ರೋಚರ್ ಏನ ಮಾಡಲಿ. ಓ ಮೈ ಗಾಡ್ ಎಲ್ಲಿ ಅಯ್ಯೋ ದೇವ್ರಿ ಈಗ ನೋಡ್ರಿ ಡಬ್ಬಿ ತೆಗಿಲಿಕ್ಕೆ ಬರಲಾಗ ಎಲ್ಲೆಲ್ಲಿ ಶೀಲ ಐತೆ ನೋಡ್ರಿ. ಫುಲ್ ಪ್ಯಾಕಿಂಗ್ ಥೈಲ್ಯಾಂಡ್ ಐಟಮ್. ವಾವ್ ಗೋಲ್ಡನ್ ಚಾಕ್ಲೇಟ್ M&M's. ನೀವು ಇದು ತಿಂದ್ರೆ ನಾವು ಇದು ತಿಂತೀವಿ. ಎಲ್ಲ ತಿಂದು ಖಾಲಿ ಮಾಡ್ರಿ ಈಗ. ಇದೇ ಇಷ್ಟ ಬರೀ ಎಂಥದ್ದು ಏನು ಬರ್ದಲ್ಲ ನೋಡ್ರಿ ಇವ್ರಿಗೆ ಈ ಬರೀ ಕೋಳ ನೀರ ಬಿಟ್ಟು ಇದನ್ನೇ ಮಾಡ್ಬೇಕು ನೋಡ್ರಿ ಇವರು. ಚಾಕ್ಲೇಟ್ ಬಿಟ್ಟು ಇದನ್ನೇ ತಿನ್ನಬೇಕು ನೋಡ್ರಿ ಇವರು. ಇವ್ರ ಬೆಳನ್ ಮಾರ್ಯವರು. ಓಯ್ ಯಾಕ ಬಾಯಿ ಏನು ಬೇಕಾದ್ರೆ ಆಗ್ತೇವೆ. ಎಕಡೆ ಹೋಗಿತಿ ವಾ ತಿಕ್ಕಿಗೊಂದು ಕೊಡು ಮತ್ತು ಒಕ್ಕಟ್ ಬಿಡಂಗ ನಾಯಿಗೆ ಒಕ್ಕಡ್ದಂಗ. ಯಾಕೆ ಐಶ್ವರ್ಯ ನಾವು ಅಲ್ವಾ ನೀವೇ ತಿನ್ರಿ ಮೊದ್ಲು. ನೀವು ತಿಂದು ಸಮಾಧಾನ. ಏನು 12 ಮೊಳನೂ ಇಲ್ಲ 3 ಮೊಳನೂ ಇಲ್ಲ ನೋಡ್ರಿ. ಅವ್ರ ಪಪ್ಪ ಚಾಕ್ಲೇಟ್ ತಿಂದ ನಾವು ಊಟ ಬಿಟ್ಟು ಬರೀ ಚಾಕ್ಲೇಟ್ ತಿಂದೆ. ಜೇಮ್ಸ್ ತಿಂದೆ ನೋಡ್ರಿ. ಜೇಮ್ಸ್ ಕಾಳು ನೋಡ್ರಿ ಎಲ್ಲಿ ತಂದಿರ್ತಾ. ನೋಡ್ರಿ ಹ್ಯಾಂಗೆ ತಿಂತಾರ ನೋಡ್ರಿ. ಒಳ್ಳೆ ದನಗಳಿಗೆ ನುಚ್ಚಿಟ್ಟಂಗೆ ಆಯ್ತು ನೋಡು. ನೀವೊಂದಿಟ್ಟು ಬಾಲಿ ಈ ಕಡೆ ಬ್ಲಾಕ್ದಾಗ ಈಗ ತಗೊಳ ಸೇಮ್ ಗೋಲ್ಡ್ರಗಪ್ಪೆ ಕಾಣಾಕತ್ತೀವಿ ಪೂರ. ಬಸ್ ಸ್ಟ್ಯಾಂಡ್ ನಾಚ್ಕೊಳ್ಳೋದು ಮಾಡ್ಕೊಳಕ್ಕೆ ಬರೀ. ರಶ್ಮಿಗೂ ತಗೊಳಂ ಬ್ಲಾಗ್ದಾಗ. ಹಲೋ ಫ್ರೆಂಡ್ಸ್, ನೋಡಿ ಮತ್ತು 2ನೇ ದಿನದ ಇದು ಬ್ಲಾಗ್ ಮಿಕ್ಸ್ ಮಾಡಿ ನಾನು. ಹಾಗಾಗಿ ನನ್ನ ಮಗಳು ಎಕ್ಸಾಮ್ಗೆ ಮತ್ತು ಮರುದಿನ ಹೋಗೋ ದಿನ ಅವ್ರ ಪಪ್ಪ ಹೋಗಿ ಕಾಲೇಜ್ ಬಿಟ್ಟು ಬಂದಿದ್ರು ರೀ. ಹಂಗಾಗಿ ಅಲ್ಲಿ ಅವ್ರ ಫ್ರೆಂಡ್ಸ್ ಭೇಟಿ ಆದ್ರಂತ. ಅವ್ರ ಫ್ರೆಂಡ್ಸ್ ಅವರು ಕೂಡಿ ಅವ್ರ ಪಪ್ಪಾರು ಬಂದಿದ್ರು ಅಂಥೇಳಿ ಅವ್ರ ಪಪ್ಪಾರ ಜೊತೆ ಅವರು ಕರ್ಕೊಂಡು ಹೋಗಿ ಹೊರಗಡೆ ಹೋಗಿ ನಾಷ್ಟ ಮಾಡಿಸಿ ಕೋನ್ ಐಸ್ ಕ್ರೀಮ್ ಇಸ್ಕೊಟ್ಯಾರ. ಅವ್ರ ಪಪ್ಪಾರ ಅಂದ್ರು ರೀ ಹಂಗೆಲ್ಲ ತೊಗೋಬಾರ್ದವ ಅಂತೇಳಿ. ನಾನು ಇಲ್ಲಪ್ಪ ಪಾಪ ಫ್ರೆಂಡ್ರಿಗ್ಲೇ ಇಸ್ಕೊಡ್ತಾರೆ, ಹಂಗಾಗಿ ಬರಲಿಲ್ಲ ಅಂತೇಳಿ ಇಲ್ಲೇ ಮುಗಿಸ್ಕೊಂಡು ನೋಡ್ರಿ ನಾಷ್ಟ ಮಾಡ್ಕೊಂಡು ಚಾ ಏನು ಕೊಡೋದಿಲ್ಲತ್ರಿ. ನಾಷ್ಟ ಮಾಡಿ ಕೋನ್ ಐಸ್ ಕ್ರೀಮ್ ತಿಂದು ಬಂದಾರ್ರಿ. ಹಿಂಗೆ ನೋಡ್ರಿ ಫ್ರೆಂಡ್ಸ್ ಅಂದರೆ ಅವ್ರಿಗೆ ಇವ್ರು ಬಿಟ್ಟು ಕೊಡಲ್ಲ, ಇವ್ರಿಗೆ ಅವ್ರು ಬಿಟ್ಟು ಕೊಡೋಂಗಿಲ್ಲ. ನಾನು ಅವತ್ತು